ಹಲೋ ಗೈಸ್, ಪೇಪರ್ ಸಿಕ್ತು. ಏನ್ ಬರ್ದಿದ್ದಾಳೆ ಅಂತ ನೋಡಿದ್ರೆ ಚಿಕ್ಕ ಪೀಸ್ ನೋಡ್ತೀನಿ ತಾಳಿ. ಕ್ರಿಸ್ಪಿ ಆಗಿದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸ್ಯಾಟರ್ಡೇ 11:30 ಮೇಲಾಗಿದೆ, 11:45 ಆಗಿರ್ಬೋದೇನೋ. ನನ್ನ ಸ್ನಾನ ಆಯಿತು, ಟಿಫನ್ ಕೂಡ ಆಯಿತು, ಶಾಪ್ಗೆ ಬ್ಯಾಕ್ ಮಾಡಿದ್ದೆ. ಇವಾಗ ಸದ್ಯಕ್ಕೆ ನಮ್ಮ ವಿಷಂದು ಆಗಿದೆ ಸ್ನಾನ. ಅವಳು ಬಂದೆ ಗೈಸ್. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು, ಅದಕ್ಕೆ ರೆಡಿ ಆಗಿರೋದು. ನಮ್ಮ ಭವಿಷ್ಯ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಹುಷಾರು, ಅದನ್ನ ಮುಟ್ಬೇಡಿ, ಬಿಸಿ ಇರುತ್ತೆ. ಹಾಂ, ಭವಿಷ್ಯ ನೋಡಿ, ಇಲ್ಲೊಂದು ಪೇಪರ್ ಸಿಕ್ತು. ಏನ್ ಬರ್ದಿದ್ದಾಳೆ ಅಂತ ನೋಡಿದ್ರೆ ಗೊತ್ತೇನು ನೋಡಿ. I just love my mommy. I just love my mommy and also my dad cause they ಬೈಯು ಅಲ್ಲ, ಅದು ಬೈಯೋದು. Bay me everything and all the friends that I have. I am thankful for all the friends that I have ಅಂತ. they buy all the friends ನಿಂಗೆ ಗೈಸ್ ಬೈ ಮಾಡೋದು, ಅದು ಬೇ ಮಾಡೋದು. ಪೇಪರ್ಸ್ಗಳು ಸಿಗುತ್ತೆ ಇವಳ್ದು ಕಬೋರ್ಡ್ನ ಚೆಕ್ ಮಾಡಿದ್ರೆ. ಬಟ್ ಚೆಕ್ ಮಾಡಕ್ಕೆ ಹೋಗಲ್ಲ ನಾನು. ಓಕೆ, ಇನ್ನೇನು ಬೇ ಮಾಡಬೇಕು ನಿಂಗೆ ಇವತ್ತು? ಏನು ಬೇ ಮಾಡಬೇಕು ಇವತ್ತು ನಿಂಗೆ? ಐಸ್ ಕ್ರೀಮ್ ಬೇ. ಓಕೆ, ಐಸ್ ಕ್ರೀಮು, ಲೇಸ್ ಮತ್ತೆ ಚಾಕ್ಲೇಟ್. ಆಯಿತು ಗೈಸ್, ನಾನು ಕೇಳಾಗಿದೆ ಭವಿಷ್ಯನ ಹೇರ್ ಸ್ಟೈಲ್ ಮಾಡ್ಕೊ ಅಂತ ಇವತ್ತು. ಬಟ್ ಅವಳಿಗೆ ಇವತ್ತು ಮೂಡಿಲ್ಲಂತೆ ಹೇರ್ ಸ್ಟೈಲ್ ಮಾಡೋದಕ್ಕೆ. ಸೊ ಮಂಡೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನಂಗೆ ಗೊತ್ತಿಲ್ಲ ಗೈಸ್ ಅವಳ ಥರ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ನಾನೇ ಮಾಡಿಬಿಟ್ಟು ತೋರಿಸ್ಬಿಡ್ತಾ ಇದ್ದೆ. ಅವಳು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಅವಳೇ ತೋರಿಸ್ಬೇಕು. ಸೊ ವೈಟ್ ಮಾಡಬೇಕಾಗುತ್ತೆ. ಆನ್ ವಿಚ್ ಡೇ ಯು ವಿಲ್ ಡೂ ಯುವರ್ ಹೇರ್ ಸ್ಟೈಲ್? ಮಂಡೇ. ಗೊತ್ತಾಯ್ತಾ ಗೈಸ್, ಮಂಡೇ ಅಂತೆ. ನೋಡೋಣ ಮಂಡೇ ಮಾಡ್ತಾಳೋ ಇಲ್ವೋ ಅಂತ ಹೇಳ್ಬಿಟ್ಟು ಬಿಡೋಕ್ಕೆ. ಓಕೆ ಗೈಸ್, ಇವಾಗ ನಮ್ಮ ಯಜಮಾನ್ರು ಟಿಫನ್ ತಿಂತಾ ಇದ್ದಾರೆ. ಸೊ ಅವ್ರು ಟಿಫನ್ ತಿಂದ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಗೈಸ್. ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ಇವತ್ತು 23rd, ಏನೋ ಆಸ್ಪಿಷಿಯಸ್ ದಿನ ಅನ್ಕೋತೀನಿ. ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಫುಲ್ಲು ದೊಡ್ಡ ಪೂಜೆ. ಸೊ ತುಂಬ ರಶ್ ಇತ್ತು. ಹೋಗ್ಬಿಟ್ಟು ಬರೋದಕ್ಕೆ 1 hour ಮೇಲಾಗಿದೆ. ಯಾವಾಗಲೂ ಹಾಫ್ 1 hour ಇಲ್ಲ 1/4 ಗಂಟೆಯಲ್ಲಿ ವಾಪಸ್ ಬರ್ತಿದ್ವಿ. ಇವತ್ತಂತೂ ತುಂಬ ರಶ್ ಇತ್ತು. ಸೊ ಈಗ ತಾನೇ ಬಂದು ಅಡುಗೆಗೆ ಆಲ್ರೆಡಿ ಬೀನ್ ಸಾಂಬಾರು ಮಾಡೋದಕ್ಕೆ ಇಟ್ಟಿದ್ದೀನಿ. ಕಟ್ ಮಾಡಿಬಿಟ್ಟು ನಾನು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ. ಯಾಕೆ ಅಂದರೆ ನಂದು ಟ್ಯೂಷನ್ ಆಲ್ರೆಡಿ 3 o'clock ಸ್ಟಾರ್ಟ್ ಆಗುತ್ತೆ. ಸೊ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ರೆಸ್ಟ್ ಮಾಡಿಬಿಟ್ರೆ ನನಗೆ ಟ್ಯೂಷನ್ಗೆ ಆ್ಯಕ್ಟಿವ್ ಆಗಿರ್ತೀನಿ. ಇಲ್ಲ ಅಂದರೆ ಸ್ವಲ್ಪ ನಂಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಗೈಸ್. ಹೆಂಗೆ ಇದನ್ನು ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡೋದನ್ನು ಅಭ್ಯಾಸ ಕಳ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಭ್ಯಾಸ ಆಗೋಗ್ಬಿಟ್ಟು ಮಧ್ಯಾಹ್ನ ನಿದ್ದೆ ಮಾಡದೆ ಹೋದರೆ ಏನೋ ಕಳ್ಕೊಂಬಿಟ್ಟಿದ್ದೀನಿ ಅಂತ ಅನ್ನಿಸ್ತಿರುತ್ತೆ. ಇಲ್ಲ ಅಂದರೆ ಮಾಡಲೇಬೇಕು ಅನ್ನೋ ಅಷ್ಟು ಏನೋ ಅಡಿಕ್ಟ್ ಆಗೋಗ್ಬಿಟ್ಟಿದ್ದೀನಿ ಮಧ್ಯಾಹ್ನದ ಹೊತ್ತು ನಿದ್ದೆಗೆ. ಸೊ 1 hour ಮಲ್ಕೊಂಡು ಆಮೇಲೆ ಎದ್ದು ಮಿಕ್ಕಿದ ಕೆಲಸ ನೋಡೋದು. ಸೊ ಇವಾಗ ಹಲೋ ಗಾಯ್ಸ್, ಇವಾಗ ಟೈಮು 6:30 ಆಗ್ತಾ ಬಂತು ಗೈಸ್. ನಂದು ಟ್ಯೂಷನ್ ಎಲ್ಲ ಮುಗ್ದು, ಡ್ರಾಯಿಂಗ್ ಕ್ಲಾಸು ಮುಗ್ದು ಎಲ್ಲ ಆಯಿತು. ವಿಷಯ ಏನಾದ್ರು ತಿನ್ನಬೇಕು ಅಂತ ಹೇಳ್ತಾ ಇದ್ಲು. ಅದಕ್ಕಾಗಿ ಅಂದ್ಕೊಂಡೆ ಬೋಂಡ ಮಾಡೋಣ ಅಂತ ಹೇಳಿಬಿಟ್ಟು, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಸಂತೆ ಬೋಂಡ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಸೊ ನಾನೇನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ ಗೈಸ್, ನಾನು ತೊಗೊಂಡಿರೋದು ಆನಿಯನ್ ಸ್ವಲ್ಪ ಜಾಸ್ತಿ,
ಕೊತ್ತಂಬರಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಮತ್ತು ಇದೊಂಥರದ್ದು ಸೊಪ್ಪು ಗೈಸ್, ಅಗಸೆ ಸೊಪ್ಪು ಅಂತ ಹೇಳ್ತಾರೆ ನೋಡಿ. ಇದು ನುಗ್ಗೆಕಾಯಿ ಇರುತ್ತಲ್ಲ, ತೋರಿಸ್ತೀನಿ ತಾಳಿ. ಇದನ್ನು ಅಗಸೆ ಸೊಪ್ಪು ಅಂತ ಹೇಳ್ತಾರೆ. ಏನಂದರೆ ಇದರಲ್ಲಿ ಐರನ್ ಕಂಟೆಂಟ್ ತುಂಬ ಇರುತ್ತೆ. ಸೊ ಈಗ ನಾವು ನುಗ್ಗೆ ಸೊಪ್ಪೆಲ್ಲ ಉಪಯೋಗಿಸ್ತೀವಲ್ಲ, ಅದೇ ಥರ ಅಗಸೆ ಸೊಪ್ಪನ್ನು ಉಪಯೋಗಿಸೋದು. ಬಟ್ ನಾನಿವತ್ತು ಹೆಂಗಿದ್ರು ಬೋಂಡ ಮಾಡ್ತಾಯಿದ್ದೀನಿ, ಅದಕ್ಕೆ ಆ್ಯಡ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಸೊ ನಾನು ತೋರಿಸ್ದಂಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಜಾಸ್ತಿ ಆನಿಯನ್ನು ಆ್ಯಂಡ್ ಸ್ವಲ್ಪ ಅಗಸೆ ಸೊಪ್ಪು ಚಾಪ್ ಮಾಡ್ಕೊಂಡಿದ್ದೀನಿ ಎಲ್ಲನೂ. ಆ್ಯಂಡ್ ಸಾಲ್ಟ್ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಬೇಡಿ. ಇವಾಗ ಇದನ್ನು ಒಂಚೂರು ವಾಟರ್ ಹಾಕ್ಕೊಂಡು ಕಲಿಸ್ಕೊಂಬಿಡೋಣ. ನಾನು ಆಲ್ರೆಡಿ ಆಯಿಲ್ ಕಾಯಕ್ಕೆ ಇಟ್ಬಿಟ್ಟಿದ್ದೀನಿ. ಸೊ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ಬಿಡ್ತೀನಿ. ಸ್ವಲ್ಪ ಜಾಸ್ತಿ ಗಟ್ಟಿಗೆ ಮಾಡ್ಕೊಳ್ಳಲ್ಲ. ಬೋಂಡ ಅಂದರೆ ಉಂಡೆ ಉಂಡೆ ಬರೋ ಥರ ಮಾಡೋದು. ಬಟ್ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ. ಸಣ್ಣ ಸಣ್ಣ ಪೀಸು ಪಾಪ್ಕಾರ್ನ್ ಪೀಸ್ ಬಂದಂಗೆ ಬಂದರೆ ಸಾಕು ಅಂತ. ಇನ್ನೊಂದು ಚೂರು ಕಡಲೆ ಹಿಟ್ಟು ಹಾಕಬೇಕು ಅಂತ ಅನ್ನಿಸ್ತಿದೆ, ಹಾಕ್ಬಿಡ್ತೀನಿ. ಓಕೆ, ಇನ್ನೊಂದು ಚೂರು ಕಡಲೆ ಹಿಟ್ಟು ಹಾಕ್ಕೊಂಡೆ. ಉಪ್ಪು ಹಾಕ್ಕೊಂಡಿಲ್ಲ ಗೈಸ್, ಉಪ್ಪು ಹಾಕ್ಕೊಂಡ್ಬಿಡ್ತೀನಿ. ಆ ರುಚಿಗೆ ತಕ್ಕಷ್ಟು ಇಷ್ಟು ನಾನು ಕಲಿಸ್ಕೊಂಡ್ಬಿಡೋಣ. ತುಂಬ ಗಟ್ಟಿಗೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ. ಇದಕ್ಕೆ ಜಾಸ್ತಿ ಕಡಲೆ ಹಿಟ್ಟು ನಾನು ಹಾಕೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಕಡಲೆ ಹಿಟ್ಟು ಥರನೇ ಇರುತ್ತೆ ಅಂತ. ಎಣ್ಣೆ ಕಾದಿದೆ, ಹಿಂಗೆ ಇಷ್ಟಿಷ್ಟು ಚಿಕ್ಕ ಪೀಸ್ ಮಾಡಿಕೊಂಡು ಹಾಕೋಣ ಅಂತ. ಇದು ಬೇಯಬೇಕು ಗೈಸ್. ಇದು ಬೆಂದಾದ್ಮೇಲೆ ನಾನು ತೋರಿಸ್ತೀನಿ. ಆ್ಯಂಡ್ ಇದರ ಜೊತೆಗೆ ಟೀ ಅಥವಾ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದರೆ ಸೂಪರ್ ಆಗಿರುತ್ತೆ ಗೈಸ್. ಆ್ಯಕ್ಚುಲಿ ಟೀ ಮಾಡ್ಕೋತಾ ಇದ್ದೀನಿ, ಏಕೆಂದರೆ ಭವಿಷ್ಯಂಗೆ ಸ್ವಲ್ಪ ಕಾಫಿ ಅವಾಯ್ಡ್ ಮಾಡಿಸೋಣ ಅಂತ. ಸೊ ನಾನು ಟೀ ಸ್ವಲ್ಪ ಮಾಡ್ಕೋತಾ ಇದ್ದೀನಿ. ನಾನು ಈಗ ತಾನೇ ಅಂದ್ಕೊಂಡೆ ಬೋಂಡ ಮಾಡೋಕ್ಕಿಂತ ಮುಂಚೆ, ಈಗ ತಾನೇ ವೆಯ್ಟ್ ಜಾಸ್ತಿ ಆಗಿದ್ದೀನಿ, ಆಗಲೇ ಬೋಂಡ ಅಂತ ಅನ್ಕೋತಾ ಇದ್ದೀನಲ್ಲಪ್ಪ ಅಂತ. ಸೊ ಏನು ಅಂತ ಅಂದರೆ, ಮಾರ್ನಿಂಗ್ ನಾನು ಶಾವಿಗೆ ಬಾತು ತಿನ್ನಲಿಲ್ಲ ಗೈಸ್. ನಾನು ತಿಂದಿದ್ದೆ ಜೋಳದ ರೊಟ್ಟಿ ಮಾಡಿಕೊಂಡು. ಆ್ಯಂಡ್ ಮಧ್ಯಾಹ್ನ ಸ್ವಲ್ಪ ಅನ್ನಕ್ಕೆ ಜಾಸ್ತಿ ತರಕಾರಿ ಹಾಕ್ಕೊಂಡು ಊಟ ಮಾಡಿದೆ. ಸೊ ಏನಾದ್ರು ಒಂದು ದಿನದಲ್ಲಿ ಒಂದು ಚೀಟ್ ಮೀಲ್ ಇರಬೇಕು. ಆವಾಗ ನೆಕ್ಸ್ಟ್ ಡೇಗೆ ತಿರ್ಗಾ ನಾವು ಡಯಟ್ ಮಾಡೋದಕ್ಕೆ ರೆಡಿ ಆಗ್ತೀನಿ. ಇಲ್ಲ ಅಂದರೆ ನಂದು ತಿರ್ಗಾ ಕಂಟಿನ್ಯೂಸ್ಸಾಗಿ ಚೀಟಾಗಿ ಹೋಗ್ಬಿಡುತ್ತೆ. ಸೊ ನಂದು ವೇ ಆಫ್ ಡಯಟಿಂಗ್ ಇದು ಗೈಸ್. ಈ 2 ಹೊತ್ತು ನಾನು ಗುಡ್ ಥಿಂಗ್ಸ್ ತಿಂದರೆ ಒಂದು ಚಿಕ್ಕ ಮೀಲ್, ಒಂದು ಪುಟಾಣಿ ಸ್ನ್ಯಾಕಾರು ಚೀಟ್ ಮೀಲ್ ಥರ ಇರುತ್ತೆ. ಸೊ ಆ ಥರದ್ದು ತಿಂತೀನಿ. ಈ ಥರ ಮಾಡಿದ್ರೆ ವೆಯ್ಟ್ ಲಾಸ್ ಹೇಗಾಗುತ್ತೆ ಅಂತ ಅಂದ್ಕೊಡ್ತಾರೆ ಜನರು, ಬಟ್ ನಂದು ಆರಾಮಾಗಿ ಆಗುತ್ತೆ. ಸೊ ನೀವೇ ನೋಡಿ. ಇನ್ನು ಇವಾಗ ನಾನು ನೆನ್ನೆ ನಿಮಗೆ ವೆಯ್ಟ್ ತೋರಿಸ್ದೆ. ಇಟ್ ವಾಸ್ ಅಪ್ರಾಕ್ಸಿಮೇಟ್ಲಿ 54 kg ಪ್ಲಸ್. ಇನ್ನೊಂದು ವೀಕ್ ಆದಮೇಲೆ ನೋಡಿ ಗೈಸ್ ಕಮ್ಮಿ ಆಗಿರ್ತೀನಿ ಫಾರ್ ಶೋರ್. ಯಾಕೆ ಅಂದರೆ ನಾನು ಬೆಳಗ್ಗೆ ಮಧ್ಯಾಹ್ನ ಏನು ತಿಂತಾಯಿದ್ದೀನಿ ಅಂತ ಕಾನ್ಷಿಯಸ್ ಆಗಿ ತಿಂತಾಯಿದ್ದೀನಿ. ಆ್ಯಂಡ್ ಲೇಟ್ ನೈಟ್ ಊಟ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇನ್ನೇನು ತಿನ್ನೋದಿಲ್ಲ ರಾತ್ರಿ ಹೊತ್ತು. ಸಂಜೆ ಅದೇ ಒಂದು ಕಪ್ ಆಫ್ ಟೀ ವಿತ್ ಸ್ನ್ಯಾಕ್ ತಿಂತೀನಿ. ಅದಾದಮೇಲೆ ಚೆನ್ನಾಗಿ ನೀರು ಕುಡಿದ್ಬಿಡ್ತೀನಿ 1 hour ಆದಮೇಲೆ. ಸೊ ವರ್ಕ್ ಆಗುತ್ತೆ ಅನ್ಕೋತೀನಿ ನನ್ನ ಡಯಟು ನನಗೆ. ಬಟ್ ಬೇರೆಯವ್ರದ್ದು ಹೇಗಿರುತ್ತೆ ಪ್ಲಾನ್ಸ್ ನನಗೆ ಗೊತ್ತಿಲ್ಲ. ಹೇಗಾಗಿದೆ ತೋರಿಸ್ತೀನಿ. ಸಂತೆ ಬೋಂಡ ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ. ತಾಯಿ ಗೋಲ್ಡನ್ ಕಲರ್ ಆಗಿದೆ. ನನಗನ್ಸುತ್ತೆ ಇನ್ನೊಂದು ಸರಿ ಹಾಕ್ಬಿಟ್ಟು ಎತ್ಬಿಟ್ರೆ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಪರ್ಫೆಕ್ಟಾಗಿ ಹೋಗ್ಬಿಡುತ್ತೆ. ಇನ್ನೊಂದು ಸರಿ ಮಾಡಿದ್ರೆ ಎಸ್ ಡನ್ ಆಗಿದೆ. ಈಗ ಇದನ್ನು ಎತ್ಬಿಡ್ತೀನಿ. ಆ್ಯಸ್ ವೆಲ್ ಆಸ್ ನಂದು ಟೀನು ಬಾಯ್ಲ್ ಆಗ್ತಾ ಇದೆ. ಗೋಲ್ಡನ್ ಕಲರ್ ಆಗಿದೆ ಗೈಸ್. ಸೀದೋಗೋಕ್ಕೆ ಬಿಟ್ಟಿಲ್ಲ ನಾನು ಈ ಸರಿ. ಅಂದರೆ ಸುಮಾರು ಸರಿ ಸೀದೋಗ್ಬಿಡುತ್ತೆ ವಿಡಿಯೋ ಮಾಡ್ಕೊಳ್ಳೋ ಇದರಲ್ಲಿ. ಬಜ್ಜಿ ಬೋಂಡ ಎಲ್ಲ ಸೀದಿಸ್ಬಿಡ್ತೀನಿ. ಬಟ್ ದಿಸ್ ಟೈಮ್ ನೋಡಿಕೊಂಡು ಎತ್ಬಿಟ್ಟಿದ್ದೀನಿ. ಬಟ್ ಇದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಏಕೆ ಅಂದರೆ ನಾನು ಎಷ್ಟು ಜಾಸ್ತಿ ಮಾಡ್ಕೋತೀನೋ ಅಷ್ಟೇ ಜಾಸ್ತಿ ತಿಂತೀನಿ. ಸೊ ಇಷ್ಟೇ ಮಾಡಿಕೊಂಡ್ರೆ ಇದರಲ್ಲಿ ಭವಿಷ್ಯಂಗೆ ಒಂಚೂರು ಕೊಟ್ಬಿಟ್ಟು ನಾನೊಂಚೂರು ತಿಂತೀನಿ. ಅದರ್ವೈಸ್ ಜಾಸ್ತಿ ತಿಂದ್ಬಿಟ್ಟು ಪಿಂಪಲ್ ಬರ್ಸ್ಕೊಳ್ಳೋದು, ದಪ್ಪ ಆಗೋದು ಹೀಗೆಲ್ಲ ಮಾಡಿಬಿಡ್ತೀನಿ. ಅದಕ್ಕೆ ಇವಾಗ ಟೀ ಹಾಕ್ಕೊಂಡು ಇವಾಗ ಈ ಬೋಂಡ ಅಂದರೆ ಈ ಸಂತೆ ಬೋಂಡ ಹೇಗಾಗಿದೆ ಅಂತ ಹೇಳಿಬಿಟ್ಟು
ನಾನು ಟೇಸ್ಟ್ ನೋಡಿಬಿಟ್ಟು ಹೇಳ್ತೀನಿ ಗೈಸ್ ಇವಾಗ ನಮ್ಮ ಭವಿಷ್ಯನು ಕರಿತಾ ಇದ್ದೀನಿ ಸೊ ದಟ್ ಅವಳು ಟೇಸ್ಟ್ ನೋಡ್ಬಿಟ್ಟು ಹೇಳಿ ಅಂತ ಹೇಳಿಬಿಟ್ಟು ಸೊ ಚಿಕ್ಕ ಪೀಸ್ ನೋಡ್ತೀನಿ ತಾಳಿ. ಕ್ರಿಸ್ಪಿ ಆಗಿದೆ. ಏನೋ ಸಾಸೆ ಮಾಡಿ ಕುತ್ಕೋ. ಇದಕ್ಕೆ ಸಾಸ್ ಯಾರು ಹಾಕೋತಾರೆ ಒಳಗಡೆನೆ? ಸಾಸ್ ಮಾಡೋದಲ್ವೇ ನಮ್ಮ ಮಿಂಟ್ ಚಟ್ನಿ. ಹೌ ಕ್ಯಾನ್ ಐ ಮೇಕ್ ಸಾಸ್? ಅದು ಚಟ್ನಿ ಮಾಡ್ತೀಯಲ್ಲ, ಚಟ್ನಿ ಬೇಕಾಗಿತ್ತಾ? ಇದು ಸರಿ, ಇನ್ನ ಟೈಮ್ ಇದೆ ಮಾಡು. ನೋ 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 ಕೊತ್ತಂಬರಿ ಜಾಸ್ತಿ ಇಲ್ಲ. ಸಾರಿ ಗೈಸ್, ಟೇಸ್ಟ್ ನೋಡೋಣ ಹೇಗಿದೆ. ನಿಜ ಹೇಳು, ಸುಳ್ಳು ಹೇಳಬೇಡ. ಚಟ್ನಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಗೈಸ್ ಗರ್ಗರಿ ಇದೆ ಅಲ್ವಾ ಭವಿಷ್ಯ? ಆ್ಯಂಡ್ ಒಳಗಡೆ ಎಲ್ಲ ಅದು ಸೊಪ್ಪೆಲ್ಲ ಇದೆ. ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್. ಅದೇ ಭವಿಷ್ಯ ಹೇಳೋದಲ್ಲ, ಚಟ್ನಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ. ಅವಾಗ ಇನ್ನೂ ಜಾಸ್ತಿ ಖಾರ, ಉಪ್ಪು, ಹುಳಿ ಎಲ್ಲ ಜಾಸ್ತಿ ಇರ್ತಿತ್ತು. ಹಿಟ್ಟಿನ ಕಾಫಿ ಮಾಡೋಕ್ಕಾಗಲಿಲ್ಲ ನಿನಗೆ. ಕಾಫಿ ಅವಾಯ್ಡ್ ಮಾಡಿಸೋಣ ಅಂತ ಗೈಸ್. ಒಂದು ಲಿಮಿಟಲ್ಲಿ ಈ ಥರದ್ದು ಬಜ್ಜಿ ಬೋಂಡ ಮಾಡ್ಕೊಂಡು ತಿಂದರೆ ಏನಾಗೋದಿಲ್ಲ ಗೈಸ್. ಅದೇ ಹೇಳಿದ್ನಲ್ಲ, ಎಷ್ಟೊಂದು ಮಾಡ್ಕೊಂಡು ತಿಂದ್ಬಿಟ್ರೆ ಆವಾಗ ಎಫೆಕ್ಟ್ ಆಗುತ್ತೆ. ಸ್ವಲ್ಪ ಮಾಡ್ಕೊಂಡು ತಿಂತಾಯಿದ್ದೀರಾ ಅಂದರೆ ಅಂಥ ಡಿಫ್ರೆನ್ಸ್ ಏನಾಗೋದಿಲ್ಲ. ಬಟ್ ದಿನಾಗ್ಲೂ ನಾನು ಮಾಡ್ಕೊಂಡು ತಿನ್ನೋದಿಲ್ಲ ಈ ಥರದ್ದು. ನಾನು ಅಪರೂಪನೇ. ಇವತ್ತೇನೋ ತಿನ್ಬೇಕು ಅನ್ನಿಸ್ತಿತ್ತು, ಅವಳು ಕೇಳಿದ್ಲು, ಭವಿಷ್ಯನೂ ಕೇಳಿದ್ಲು ಅಂತ ನಾನು ಮಾಡಿದ್ದು. ನಾವು ಯಜಮಾನ್ರು ಬಂದಾದಮೇಲೆ ಅವ್ರಿಗೂ ಮಾಡಿಕೊಡ್ತೀನಿ. ಟೇಸ್ಟ್ ಅಂತೂ ಚೆನ್ನಾಗಿದೆ. ಆ್ಯಂಡ್ ವಿತ್ ಸಮ್ ಟೀ, ಈ ಥರದ ಐಟಮ್ಸ್ ಎಲ್ಲ ಸ್ವಲ್ಪ ಮನೆಗೆ ಯಾರು ಗೆಸ್ಟ್ ಇದ್ದಾಗ ಮಾಡ್ಕೊಂಡು ತಿಂದರೆ ಮಜಾ ಇರುತ್ತೆ ಗೈಸ್. ಅವರು ತಿನ್ಕೊಂಡು ಮಾತಾಡಿಕೊಂಡು ಟೀ ಕುಡ್ಕೊಂಡು ಸಖತ್ತಾಗಿರುತ್ತೆ ಗೈಸ್. ನೀವು ಮಾಡಿಕೊಂಡು ಟ್ರೈ ಮಾಡಿ. ಅಂದರೆ ನೀವು ಬಜ್ಜಿ ಬೋಂಡ ಏನು ಮಾಡ್ತಾಯಿದ್ದೀರಾ ಅದಕ್ಕೆ ಸೊಪ್ಪು ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ, ಇಟ್ ವಿಲ್ ಬಿ ನೈಸ್. ಅದಾದಮೇಲೆ ಈ ಸ್ಟೀಮ್ಡ್ ವಡೆ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ. ಐ ಗೆಸ್ ಟುಮಾರೋ ಟ್ರೈ ಮಾಡ್ಬೋದು ನಾನು. ಎಸ್ ಗೈಸ್, ಟುಮಾರೋ ಸ್ಟೀಮ್ಡ್ ವಡೆ ಹೇಗೆ ಮಾಡೋದು ಅಂತ ಗ್ಯಾರಂಟಿ ಹೇಳ್ಕೊಡ್ತೀನಿ. ಫಾರ್ ನೌ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಶಾರ್ಟ್ ವ್ಲಾಗ್ ಇದೆ ಇವತ್ತು. ಅಷ್ಟೇ ಡೈಲಿ ವ್ಲಾಗ್ ಆಲ್ಮೋಸ್ಟ್ ನಂದು ಇನ್ನೇನೂ ಇರೋಲ್ಲ ಗೈಸ್. ದಿನದಲ್ಲಿ ಬೆಳಗ್ಗೆ ಎದ್ದೊಳ್ತೀನಿ, ಟಿಫನ್ ರೆಡಿ ಮಾಡ್ತೀನಿ, ದೆನ್ ನಂದು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ನಂದು ರೂಟೀನ್ ಮಲ್ಕೊಳ್ಳೋದಿರುತ್ತೆ. ಮಲಗಿಬಿಟ್ಟು ಎದ್ದೊಳ್ತೀನಿ, ತಿರ್ಗಾ ಅಡುಗೆ ಮಾಡ್ತೀನಿ, ನನ್ನ ಟ್ಯೂಷನ್ ಕೆಲಸ ಇರುತ್ತೆ ಅದನ್ನು ಮಾಡ್ತೀನಿ. ಅದಾದಮೇಲೆ ತಿರ್ಗಾ ಸಂಜೆ ಆಗ್ತಿದ್ದಂಗೆ ರಾತ್ರಿಗೆ ಏನು ಬೇಕು ನೋಡ್ತೀನಿ. ಸೊ ಈ ಥರ ಇರುತ್ತೆ ನಂದು ಆಲ್ಮೋಸ್ಟ್ ಡೈಲಿ ರೂಟೀನ್. ನಂದು ಇದೇ ಥರ ಯೂನಿಫಾರ್ಮ್ ಆಗಿರುತ್ತೆ. ಎಲ್ಲರದು ಹೀಗೆ ಇರುತ್ತೆ ಗೈಸ್. ಹೊರಗಡೆ ಹೋದರೆ ಮಾತ್ರ ಮಜಾ ಸಖತ್ ಮಾಡ್ತೀವಿ. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಐ ಆಮ್ ರಿಯಲಿ ಸಾರಿ. ಭವಿಷ್ಯ ಅವಳಿಗೆ ಹೊಟ್ಟೆ ನೋವ್ತಿದೆ, ನಾನು ಹೇರ್ ಸ್ಟೈಲ್ ಮಾಡು ಅಂತ ಸುಮಾರು ಸರ್ತಿ ಹೇಳಿದ್ರೆ ಅವಳಿಗೆ ಆಗ್ತಾಯಿಲ್ಲ. ಸೊ ಅವಳು ಹೇಳಿದ್ದಾಳೆ, ಗ್ಯಾರಂಟಿ ನಾನು ಮಂಡೇ ಬೆಳಗ್ಗೆ ಕಾಲೇಜಿಗೆ ರೆಡಿ ಆಗ್ತೀನಲ್ಲ ಆವಾಗ ತೋರಿಸ್ತೀನಿ ಅಂತ ಹೇಳಿಬಿಟ್ಟು. ಸೊ ನಿಮಗೆ ಆದಷ್ಟು ಬೇಗ ಹೇರ್ ಸ್ಟೈಲ್ ಬ್ಲಾಗು ಹಾಕ್ಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಐ ಹೋಪ್ ನಿಮಗೆ ಬ್ಲಾಗ್ಸ್ ಇಷ್ಟ ಆಗ್ತಾಯಿದೆ ಅಂತ. ಇನ್ ಕೇಸ್ ನಿಮಗೆ ಬೇರೆ ಥರದ್ದು ಏನಾದ್ರು ಮಾಡಬೇಕು ಬ್ಲಾಗ್ಸ್ನಲ್ಲಿ, ಕುನಾಫಾ ಚಾಕ್ಲೇಟ್ನ ದಯವಿಟ್ಟು ಇವಾಗ ಸದ್ಯಕ್ಕೆ ಕೇಳಬೇಡಿ. ನನಗೆ ಕುನಾಫಾ ಚಾಕ್ಲೇಟು ಎಲ್ಲಿ ಸಿಗುತ್ತೆ ಅಂತ ನಾನು ನೋಡೂ ಇಲ್ಲ. ಐ ಕಾಂಟ್ ಮೇಕ್ ಆಲ್ಸೋ. ನನಗೊಂದು ಐಡಿಯಾನೇ ಇಲ್ಲ ಕುನಾಫಾ ಚಾಕ್ಲೇಟ್ ಮಾಡೋದಕ್ಕೆ. ಆ್ಯಂಡ್ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ನನಗೆ ಕುನಾಫಾ ಚಾಕ್ಲೇಟ್ ಮೇಲೆ. ಅಷ್ಟೊಂದೇನು ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತಿಲ್ಲ, ಅದಕ್ಕೆ ನಾನು ಟ್ರೈ ಮಾಡಿಲ್ಲ. ಬಟ್ ನೋಡ್ತೀನಿ ಸ್ವಲ್ಪ ವೀಡಿಯೋಸ್. ಇನ್ ಕೇಸ್ ಇಂಟ್ರೆಸ್ಟಿಂಗ್ ಇದೆ ಅಂದರೆ ಮಾಡ್ತೀನಿ. ಐ ಆಮ್ ಸಾರಿ ಕುನಾಫಾ ಚಾಕ್ಲೇಟ್ ಅಂತ ಎಷ್ಟೊಂದು ಸರಿ ಕಮೆಂಟ್ ಬಂದಿದೆ. ಮೇ ಬಿ ಇನ್ ಸಮ್ ಡೇಸ್ ಐ ಟ್ರೈ ದಟ್ ಒನ್ ಆಲ್ಸೋ. ಆ್ಯಂಡ್ ನನ್ನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟಿಲ್ ದ ನೆಕ್ಸ್ಟ್ ಬ್ಲಾಗ್, ಟೇಕ್ ಕೇರ್, ಬಾಯ್, ಸಿ ಯು, ಟಾಟಾ.